ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿರಾಗ್. ನಾವು ಇವತ್ತು ಕಾಶ್ಮೀರ್ ಟ್ರಿಪ್ಪದ ಕೊನೆ ಸೀರೀಸಲ್ಲಿದ್ದೀವಿ. ಕಾಶ್ಮೀರದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಒಂದು ದೇವಸ್ಥಾನ ಮತ್ತು ಅವ್ರು ತಪಸ್ಸು ಮಾಡೋ ಜಾಗವನ್ನು ನಿಮಗೆ ತೋರಿಸ್ತಿದ್ದೇನೆ, ಬನ್ನಿ. 250 ಸ್ಟೆಪ್ಸ್ ಇದೆ ಈ ದೇವಸ್ಥಾನದಲ್ಲಿ, ಅತಿ ಹೈಟಲ್ಲಿದೆ. ಆ 250 ಸ್ಟೆಪ್ಸನ್ನು ನಾವು ಹತ್ತಿ ಹೋದ್ವಿ ಮೇಲ್ಗಡೆಗೆ. ಅದೊಂದು ಶಿವನ ದೇವಸ್ಥಾನ. ನಾನಂತೂ ಫಾಸ್ಟಾಗಿ ಓಡಿದೆ, ನಮ್ಮಮ್ಮ ಸ್ಲೋ ಆದರು, ಆದರೆ ನಮ್ಮಪ್ಪ ಓಕೆ ಮೀಡಿಯಮ್. ನೋಡಿ ಹಚ್ತಾ ಇದ್ದೀವಿ, ಅಲ್ಲಿ ನೋಡಿ ನಮ್ಮಮ್ಮ ಹೋಗ್ತಿದ್ದಾರೆ. ಇದೇ ನೋಡಿ ಶಿವನ ದೇವಸ್ಥಾನ. ಒಳಗಡೆ ಅಷ್ಟೊಂದು ಕವರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಪರ್ಮಿಷನ್ ಇರಲಿಲ್ಲ. ಮೇಲ್ಗಡೆ ನಿಂತು ನೋಡಿದ್ರೆ ಇಡೀ ಶ್ರೀನಗರ ಕಾಣಿಸ್ತಿತ್ತು. ಆಮೇಲೆ ಈ ದೇವಸ್ಥಾನ ಇರೋದು ಶ್ರೀನಗರಲ್ಲೇ. ನಮ್ಮ 4th ಡೇ ಜರ್ನಿಯನ್ನು ನಾವು ಶ್ರೀನಗರಿಂದ ಸ್ಟಾರ್ಟ್ ಮಾಡಿದ್ವಿ ಪುನಃ. ಕಾಶ್ಮೀರದಲ್ಲಿ ಸೋಲ್ಜರ್ಸ್ ಮಾತ್ರ ಅದ್ಭುತ. ನನ್ನ ಸ್ಟೆಪ್ಸಿಗೂ ಟೈಟ್ ಸೆಕ್ಯೂರಿಟಿ ಮಾಡಿಟ್ಟಿದ್ದಾರೆ. ತುಂಬ ಹೆಮ್ಮೆ ಬಂತು ನೋಡಿ. ಸೋಲ್ಜರ್ಸ್ ಮೇಲೆ ಗೌರವ ತುಂಬ ಜಾಸ್ತಿ ಆಯಿತು. ಹಾಗೆ ನಮ್ಮ ಪ್ರಧಾನಿ ಅವ್ರ ಮೇಲೂ ತುಂಬಾ ಗೌರವ ಬಂತು. ಇನ್ನೊಮ್ಮೆ ಅವರೇ ಪ್ರಧಾನಿ ಆಗಬೇಕಂತ ನನಗೆ ಮನಸ್ಸಿಗೆ ಅನಿಸ್ಬಿಡ್ತು. ಇದೇ ನೋಡಿ ಒಳಗಡೆ ಇರೋ ಶಿವನ ದೇವಸ್ಥಾನ. ನೋಡಿ ಶಿವಲಿಂಗ ಕಾಣಿಸ್ತಾ ಇದೆ, ತುಂಬ ದೊಡ್ಡದಿದ್ದು ಶಿವಲಿಂಗ. ನೋಡಿ ಫುಲ್ ಶ್ರೀನಗರ್. ಇದು ನೋಡಿ ನಮ್ಮ ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗ, ಪವಿತ್ರ ಜಾಗ ಇದು. ಆಮೇಲೆ ಅಲ್ಲಿ ಒಂದಿಷ್ಟು ಫೋಟೋಗಳನ್ನೆಲ್ಲ ತೆಗೆದು ಹೋಗಿದ್ದು ಟ್ಯೂಲಿಪ್ ಗಾರ್ಡನ್ನಿಗೆ. ನೋಡಿ ಟ್ಯೂಲಿಪ್ ಫ್ಲವರ್ಸ್ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಶ್ಮೀರದಲ್ಲಿ ಫೇಮಸ್ ಗಾರ್ಡನ್. ಏಪ್ರಿಲ್ ಮಂತಲ್ಲಿ ಈ ಒಂದು ಟ್ಯೂಲಿಪ್ ಗಾರ್ಡನ್ನ ಓಪನ್ ಮಾಡ್ತಾರೆ. ನಾವು ಹೋಗಿದ್ದು ಏಪ್ರಿಲ್ ಮಂತ್ ಅಲ್ವಾ, ಅದಕ್ಕೆ ನಮಗೆ ಈ ಒಂದು ಟ್ಯೂಲಿಪ್ ಗಾರ್ಡನ್ ನೋಡೋಕ್ಕೆ ಸಿಕ್ತು. ಅದು ನಮ್ಮ ದೊಡ್ಡ ಪುಣ್ಯ. ಅಲ್ಲೊಂದು ಫೋಟೋ ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ, ಒಂದು ರೌಂಡ್ ಸುತ್ತ ಹಾಕ್ಕೊಂಡು. ಇಲ್ಲಿ ನೋಡಿ ಫೌಂಟೇನ್ಸ್ ಇದೆ, ಏನು ಅಷ್ಟೆಲ್ಲ ಡೀಪ್ ಇಲ್ಲ ಅಲ್ಲಿ. ಇದನ್ನೆಲ್ಲ ಮುಗಿಸಿ ನಾವು ಹೋಗಿದ್ದು ಶಿಕಾರಾ ರೈಡಿಗೆ. ಸಖತ್ತಾಗಿತ್ತು. ಇದೆ ನೋಡಿ ಶಿಕಾರಾ ರೈಡ್. ಇದಿರೋದು ದಲ್ ಲೇಕಲ್ಲಿ. ಇದು ಶ್ರೀನಗರ್ನ ಫೇಮಸ್ ಲೇಕ್. ಮಧ್ಯದಲ್ಲಿ ಫ್ರೂಟ್ಸ್ ಎಲ್ಲ ಮಾರಕ್ಕೆ ಬರ್ತಾರೆ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಮಾರಕ್ಕೆ ಬರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಇದು ನೋಡಿ ಬೋಟ್ ಹೌಸ್. ಒನ್ ಡೇ ಅಲ್ಲೂ ಬೇಕಾದರೆ ಸ್ಟೇ ಆಗಿರ್ಬೋದು, ನಾವು ಚೂಸ್ ಮಾಡಿಲ್ಲ. ಚೆನ್ನಾಗಿತ್ತು ರೈಡು. ಅಕ್ಕಪಕ್ಕ ಅಲ್ಲಿ ಶಾಪ್ಸ್ ಎಲ್ಲ ಇಟ್ಟಿದ್ದಿದ್ರು, ಬಟ್ಟೆ ಶಾಪ್ಸು, ಜ್ಯುವೆಲರಿ ಶಾಪ್ಸು, ಸ್ನ್ಯಾಕ್ ಶಾಪ್ಸು. ಅದನ್ನೆಲ್ಲ ನೋಡ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಅದೆಲ್ಲ ಮುಗಿಯೋಷ್ಟರಲ್ಲಿ ಈವ್ನಿಂಗ್ ಆಯಿತು. ನಮ್ಮ ಅಮ್ಮನ ಫೇವ್ರೆಟ್ ಶಾಪಿಂಗ್ ಬಿಡೋಕ್ಕಾಗತ್ತಾ, ಅದಕ್ಕೆ ಸಂಜೆ ನಾವು ಬಂದಿದ್ದು ಲಾಲ್ ಚೌಕ್. ಇದು ಶ್ರೀನಗರ್ದು ಶಾಪಿಂಗ್ ಸಿಟಿ. ಇದನ್ನೆಲ್ಲ ಮುಗಿಸಿ ನೈಟ್ ನಾವು ವಾಪಸ್ ರೂಮಿಗೆ ಹೋದ್ವಿ. ಆಮೇಲೆ ಲಾಸ್ಟ್ ಡೇ ನಾವು ಹೋಗಿದ್ದು ಸೋನ್ಮರ್ಗಿಗೆ. ನೀವು ಕಾಶ್ಮೀರಿಗೆ ಬಂದರೆ ಇಲ್ಲಿ ಹೋಗೋದು ಮಾತ್ರ ಮರಿಬೇಡಿ. ಇದು ಫುಲ್ಲು ಬ್ಯೂಟಿಫುಲ್ ಪ್ಲೇಸ್ ಇನ್ ಕಾಶ್ಮೀರ್. ಶ್ರೀನಗರಿಂದ ಇಲ್ಲಿಗೆ ಬರೋಕ್ಕೆ 2.5 hours ಬೇಕು. ಆ ಜರ್ನಿನೇ ಒಂಥರ ಅದ್ಭುತ. ಅಲ್ಲಿ ನೋಡಿದ್ರೆ ಫುಲ್ಲು ಸ್ನೋ,
ಒಂಥರ ಚೆನ್ನಾಗಿ ಅನಿಸ್ತಿತ್ತು. ನೋಡಿ ಆ ಮೌಂಟೇನ್ ಎಲ್ಲ ಫುಲ್ ಸ್ನೋ ಇದೆ, ಆ ಜಾಗನೂ ಹಾಗೆ ಇದೆ. ತುಂಬ ಖುಷಿ ಆಗ್ತಿತ್ತು ಹೋಗಬೇಕಾದ್ರೆ. ಅಲ್ಲಿಂದ ಲೆಫ್ಟಲ್ಲಿ ಒಂದು ವೇ ಇದೆ, ಲೆಫ್ಟಲ್ಲಿ ತಗೊಂಡ್ರೆ 300 ಕಿಲೋಮೀಟರ್ಸ್ ಆದಮೇಲೆ ನಾವು ಲೇಹ್ ಲಡಾಖಿಗೆ ಹೋಗ್ಬೋದು. ನೋಡಿದ ಕಾಶ್ಮೀರನ್ನು ನಿಮಗೂ ತೋರಿಸ್ಬೇಕಂತ ಆಸೆ ಆಯಿತು, ಅದಕ್ಕೆ ಈ ವಿಡಿಯೋನ ನಾವು ಮಾಡಿದ್ದೀವಿ. ತುಂಬ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ವೆದರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾವು ಎಡಿಟ್ ಮಾಡಿ ಕಳಿಸಿದ್ದೀವಿ. ಐ ಹೋಪ್ ಸೊ ನಿಮಗೂ ಕಾಶ್ಮೀರದ ಈ ಒಂದು ಸೀರೀಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೆಲೋ ನಾನೇನು ಸ್ಟಾಪ್ ಮಾಡಿಲ್ಲ ವಿಡಿಯೋನ, ಸ್ಕಿಪ್ ಅಂತೂ ದಯವಿಟ್ಟು ಮಾಡಬೇಡಿ. ನೋಡಿ ಇನ್ನು ಫೈನಲ್ ಮೂಮೆಂಟ್ ಬಾಕಿ ಇದೆ. ಸ್ನೋ ಬೈಕ್ ಇತ್ತು, ಸ್ನೋ ಬೈಕಲ್ಲಿ ಹೋದ್ವಿ, ಸ್ನೋಲೆಲ್ಲ ಆಡಿದ್ವಿ, ಅಲ್ಲಿ ಸ್ಕೀಯಿಂಗ್ ಎಲ್ಲ ಮಾಡಿದ್ವಿ, ಆಮೇಲೆ ರೀಲ್ಸ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ನನಗೆ ಚಳಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾವು ಕೆಳಗೆ ಬಂದ್ವಿ. ಗೊತ್ತಾಗಿತ್ತು ನಾನು ಕಂಡ ಅದ್ಭುತ ಕಾಶ್ಮೀರ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.